ಬೆಂಗಳೂರಿನ ಸರ್ಕಾರಿ ಹೆರಿಗೆ ಆಸ್ಪತ್ರೆಗಳಿಗೆ ಜಿಬಿಎ ಬೀಗ ಹಾಕಿದೆ. ನಗರದ 10 ಹೆರಿಗೆ ಆಸ್ಪತ್ರೆಗಳಿಗೆ ಜಿಬಿಎ ಕಡೆಯಿಂದ ಬೀಗ ಹಾಕಲಾಗಿದೆ. 10 ಹೆರಿಗೆ ಆಸ್ಪತ್ರೆಗಳಿಗೆ ಬೀಗ. ಪಾಲಿಕೆ ಹೆರಿಗೆ ಆಸ್ಪತ್ರೆ ಇಲ್ಲದೆ ಬಡವರು ಕಾರ್ಮಿಕರಿಗೆ ಸಹಜವಾದಂತಹ ಸಂಕಷ್ಟ ಎದುರಾಗಿದೆ. ಈಗ 3-4 ವರ್ಷಗಳಿಂದ ಒಂದೊಂದೇ ಆಸ್ಪತ್ರೆಗಳಿಗೆ ಬೀಗ ಹಾಕಿಕೊಂಡು ಬರಲಾಗ್ತಾ ಇದೆ. 27 ಹೆರಿಗೆ ಆಸ್ಪತ್ರೆಗಳ ಪೈಕಿ ಈಗ 10 ಆಸ್ಪತ್ರೆಗಳಿಗೆ ಬೀಗ ಹಾಕಲಾಗಿದೆ, ಅಂದರೆ ಕ್ಲೋಸ್ ಮಾಡಲಾಗಿದೆ. ಖಾಸಗಿ ಆಸ್ಪತ್ರೆಗಳಿಗೆ ಹೋಗಬೇಕಾದಂತಹ ಅನಿವಾರ್ಯತೆ ಆಯಾ ಪ್ರದೇಶದ ಜನರಿಗೆ, ಬಡವರಿಗೆ, ಕಾರ್ಮಿಕರಿಗೆ ಎದುರಾಗಿರುವುದು ಇದು ಸಂಕಷ್ಟ ತಂದೊಡ್ಡಿದೆ. ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಜನದಟ್ಟಣೆ ಹೆಚ್ಚಾಗ್ತಾ ಇರೋದ್ರಿಂದ ಅಲ್ಲೂ ಕೂಡ ಅವ್ಯವಸ್ಥೆ ಮುಂದುವರೆದಿದೆ. ನಿರ್ವಹಣೆ ಕೊರತೆ, ಸಿಬ್ಬಂದಿಗಳು ನೇಮಕಾತಿ ಆಗ್ತಾ ಇಲ್ಲ, ವಿಳಂಬ ಆಗ್ತಾ ಇದೆ. ಮತ್ತೊಂದು ಕಡೆ ಅನುದಾನದ ಕೊರತೆ, ಹೀಗೆ 108 ಸಮಸ್ಯೆಗಳಿಂದ ಈ ಹೆರಿಗೆ ಆಸ್ಪತ್ರೆಗಳನ್ನು ಒಂದೊಂದಾಗಿ ಮುಚ್ಕೊಂಡು ಬರಲಾಗ್ತಾ ಇದೆ ಜಿಬಿಎ ಕಡೆಯಿಂದ. ಸುಮಾರು 3-4 ವರ್ಷಗಳಿಂದ ಹೆರಿಗೆ ಹಾಸ್ಪಿಟ್ಲು ಕ್ಲೋಸ್ ಮಾಡಿದ್ದಾರೆ. ಕಾರಣ ಏನಪ್ಪ ಅಂದರೆ, ಹೆರಿಗೆ ಹಾಸ್ಪಿಟ್ಲಲ್ಲಿ ಇಲ್ಲಿ ಅವ್ಯವಸ್ಥೆಗಳೆಲ್ಲ ಇತ್ತು. ಮೇಲ್ಗಡೆ ಚಾವಣಿಗಳಲ್ಲೆಲ್ಲ ಏನಾಗ್ತಾ ಇದೆ ಅಂದರೆ, ಆ ಚಾವಣಿಗಳಲ್ಲೆಲ್ಲ ಸೋರ್ತಾ ಇದ್ದದ್ದನ್ನು ಸರ್ಕಾರ ಏನು ಮಾಡಿದೆ, 1 ಸತಿ ಅಲ್ಲ 2 ಸತಿ ಅದನ್ನು ಏನು ಮಾಡಿದ್ದಾರೆ ಅಂದರೆ ಆಲ್ಟ್ರೇಷನ್ ಮಾಡೋದಕ್ಕೆ ಅಂತ ಹಣ ಬಿಡುಗಡೆ ಮಾಡಿ ಅರ್ಧಂಬರ್ಧ ಆಲ್ಟ್ರೇಷನ್ ಮಾಡಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ತಿರ್ಗಾ ಸೋರ್ತಾ ಇದೆ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಚಾಮರಾಜಪೇಟೆ ಹೆರಿಗೆ ಹಾಸ್ಪಿಟ್ಲನ್ನೆಲ್ಲ ಏನು ಮಾಡಿದ್ದಾರೆ, ಗೋರಿಪಳ್ಳಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿರೋ ಎಕ್ವಿಪ್ಮೆಂಟ್ಸ್ ಎಲ್ಲನೂ ಎತ್ಕೊಂಡೋಗ್ಬಿಟ್ಟು ಗೋರಿಪಳ್ಳಿಗೆಲ್ಲ ಕೊಟ್ಬಿಟ್ಟು ಇಲ್ಲಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಸಣ್ಣ ಪುಟ್ಟ ನೋವುಗಳು, ಹುಷಾರಿಲ್ಲ ಅಂತಂದ್ರೂ ಇಲ್ಲಿ ಬಂದು ತೋರಿಸೋರು. ಈಗ OPD ಸೆಕ್ಷನ್ ಇದ್ದಿದ್ದನ್ನು ಕ್ಲೋಸ್ ಮಾಡಿಸ್ತಾ ಇದ್ದಾರೆ. ಅದೆಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗೋ ಥರ ಮಾಡಿಕೊಡ್ಬೇಕಾಗಿತ್ತು. BS ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಈ ಹೆರಿಗೆ ಹಾಸ್ಪಿಟ್ಲನ್ನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಮಾಡಬೇಕು, ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಬೇಕು ಅಂತ ಅನುದಾನ ಕೂಡ ಬಿಡುಗಡೆ ಆಗಿದೆ. ಜಮೀರ ನಮ್ಮ ಶಾಸಕರಿಗೆ ಯಾವುದೇ ತರಹದ ಅಭಿವೃದ್ಧಿ ಕಾರ್ಯ ಆಗಿಲ್ಲ ಈ ಹಾಸ್ಪಿಟ್ಲಿಗೋಸ್ಕರ. ಇಲ್ಲಿ ಇದ್ದಿದ್ದ ಎಕ್ವಿಪ್ಮೆಂಟ್ಸ್ ಎಲ್ಲ ತಗೊಂಡೋಗಿ ಗೋರಿಪಳ್ಳಿಯಲ್ಲಿ ಮಾಡಿದ್ದಾರೆ, ಅಲ್ಲೂ ಹೆರಿಗೆ ಹಾಸ್ಪಿಟ್ಲ್ ಮಾಡಿದ್ದಾರೆ. ಬಟ್ ಇಲ್ಲಿರೋರು ಎಲ್ಲರೂ ಅಲ್ಲಿ ಹೋಗೋಕ್ಕೆ ಸಮಸ್ಯೆ ಆಗ್ತಾ ಇದೆ. 20 ವರ್ಷದಿಂದ ಇದ್ದೀವಿ ಇಲ್ಲಿ, ನಮಗೂ ಎಲ್ಲ ಸೌಕರ್ಯನೂ ಚೆನ್ನಾಗಿತ್ತು. ಇವಾಗ ಮುಚ್ಚಿದ್ರೆ ನಮ್ಗೆ ತೊಂದರೆ ಆಗುತ್ತೆ, ಬೇರೆ ಕಡೆ ಹೋಗೋಕ್ಕಾಗಲ್ಲ. ಇಲ್ಲಿಂದ ನಾವು ಬೇರೆ ಕಡೆ ಹೋಗ್ಬೇಕಂದ್ರೆ ನಮಗೇನು ಆಟ ಗೀಟ ಹಿಡಿದು ಹೋಗ್ಬೇಕಂದ್ರೆ ಸಂದರ್ಭದಲ್ಲಿ ಅಷ್ಟೊತ್ತಲ್ಲಿ ಹೋಗೋಕ್ಕಾಗಲ್ಲ. ಹತ್ತಿರಾಗಿದ್ದರೆ ಓಡಿ ಬಂದು ಏನಾರ ವ್ಯವಸ್ಥೆ ಆಗುತ್ತೆ, ನಾವು ನೋಡ್ಕೋಬೋದು, ಚೆನ್ನಾಗಿತ್ತು. ಈಗ ಬೇರೆ ಕಡೆ ಹೋದರೆ ನಮ್ಗೆ ತುಂಬ ತೊಂದರೆ ಆಗುತ್ತೆ. ಅಲ್ಲಿಗೆ ಹೋಗೋಕ್ಕೆ ನಮಗೆ ತುಂಬ ದೂರ ಆಗುತ್ತೆ ಸರ್, ಆಗಲ್ಲ. ಅಲ್ಲಿಗೆ ನಮ್ಗೆ ಇಲ್ಲಿದ್ರೆ ಅನುಕೂಲ ಚೆನ್ನಾಗಿದೆ. ಒಂದು ಕಡೆ ಹೆರಿಗೆ ಆಸ್ಪತ್ರೆಗಳು ಬಂದ್ ಆಗ್ತಾ ಇದ್ರೆ ಮತ್ತೊಂದು ಕಡೆ ಆಂಬ್ಯುಲೆನ್ಸ್ಗಳು ಕೂಡ ಇಲ್ಲ. ಪಾಲಿಕೆ ಆಸ್ಪತ್ರೆಗಳಲ್ಲಿ ಆಂಬ್ಯುಲೆನ್ಸ್ ಸೇವೆಗಳನ್ನ ಸ್ಥಗಿತಗೊಳಿಸಲಾಗಿದೆ. ಸಿಬ್ಬಂದಿಗೆ ವೇತನ ಇಲ್ಲ, ಕಾರಣಗಳು, ವಾಹನಕ್ಕೆ ಡೀಸೆಲ್ ಇಲ್ಲ. ಆ ಆಂಬ್ಯುಲೆನ್ಸ್ಗಳನ್ನ ಓಡಿಸುವಂತಹ ಡ್ರೈವರ್ ಏನಿದ್ದಾರೆ, ಸಿಬ್ಬಂದಿಗಳು, ಅವರಿಗೆ ವೇತನ ಕೊಡೋಕ್ಕಾಗ್ತಾ ಇಲ್ವಂತೆ, ವಾಹನಕ್ಕೆ ಡೀಸೆಲ್ ಹಾಕೋದಕ್ಕಾಗ್ತಾ ಇಲ್ಲ. ಇದರಿಂದ ಸ್ಥಗಿತಗೊಳಿಸಲಾಗಿದೆ. ನಗರದಲ್ಲಿ ಉಚಿತ ಸೇವೆ ನೀಡ್ತಾ ಇದ್ದಂಥ ಆಂಬ್ಯುಲೆನ್ಸ್ಗಳು ಸ್ಥಗಿತಗೊಂಡಿದ್ದಾವೆ. ಜಿಬಿಎ ವ್ಯಾಪ್ತಿಯಲ್ಲಿ ಒಟ್ಟು 16 ಆಂಬ್ಯುಲೆನ್ಸ್ಗಳಿಂದ ಸೇವೆ ಸಿಗ್ತಾ ಇತ್ತು. ಈಗ ಅನಿವಾರ್ಯವಾಗಿ ಖಾಸಗಿ ಆಂಬ್ಯುಲೆನ್ಸ್ಗಳ ಮೊರೆ ಹೋಗುವಂತಹ ಪರಿಸ್ಥಿತಿ ಜನಸಾಮಾನ್ಯರಿಗೆ ಬಂದೊದಗಿದೆ. ಇನ್ನು ಚಾಮರಾಜಪೇಟೆಯ ಹೆರಿಗೆ ಆಸ್ಪತ್ರೆ ಬಳಿಯಿಂದ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೆಂಗಳೂರು ನಗರದಲ್ಲಿರುವಂತಹ 10 ಸರ್ಕಾರಿ ಹೆರಿಗೆ ಆಸ್ಪತ್ರೆಗಳಂದರೆ GBA ವ್ಯಾಪ್ತಿಯಲ್ಲಿ ಬರುವಂಥ ಹೆರಿಗೆ ಆಸ್ಪತ್ರೆಗಳು ಬಂದಾಗಿ ಹಾಳೂರ ಕೊಂಪೆ ಆಗ್ತಾ. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಅನಾನುಕೂಲ ಆಗ್ತಾ ಇರುವಂಥದ್ದು. ಸದ್ಯಕ್ಕೆ 10 ಹೆರಿಗೆ ಆಸ್ಪತ್ರೆಗಳು ಬಂದಾಗಿರುವಂಥ ಪೈಕಿ ಶಿರ್ಸಿ ಸರ್ಕಲ್ ಬಳಿ ಇರುವಂತಹ ಹೆರಿಗೆ ಆಸ್ಪತ್ರೆಯಲ್ಲಿ ಇದ್ದೀನಿ. ಇಲ್ಲೂ ಕೂಡ ಆಸ್ಪತ್ರೆ ಬಂದಾಗಿದೆ. ಕಳೆದ 2022ರಲ್ಲಿ ಬಂದಾಗಿರುವಂಥದ್ದು, ಇನ್ನೂ ಕೂಡ ಓಪನ್ ಆಗಿಲ್ಲ. ಮೂಲಭೂತ ಸೌಕರ್ಯಗಳ ಕೊರತೆ ಹಿನ್ನೆಲೆಯಲ್ಲಿ ಈ ಒಂದು ಆಸ್ಪತ್ರೆಯನ್ನು ಬಂದ್ ಮಾಡಲಾಗಿದೆ. ಇಲ್ಲಿ ಚಾಮರಾಜಪೇಟೆ ಸುತ್ತಮುತ್ತಲಿರುವಂಥ ಸಾರ್ವಜನಿಕರಿಗೆ ಈ ಒಂದು ಆಸ್ಪತ್ರೆ ಭಾಳಷ್ಟು ಸಹಾಯ ಆಗ್ತಾ ಇತ್ತು. ಆದರೆ ಇದು ಬಂದಾಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿಂದ ಖಾಸಗಿ ಆಸ್ಪತ್ರೆ ಅಥವಾ ಬೇರೆ ಆಸ್ಪತ್ರೆಗಳಿಗೆ ಹೋಗಬೇಕಾಗಿರುವಂಥ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರು ಇರುವಂಥದ್ದು. ಈ ಒಂದು ಆಸ್ಪತ್ರೆಯನ್ನು ಮೂಲಭೂತ ಸೌಕರ್ಯಗಳ ಕೊರತೆ ಮತ್ತು ಈ ಆಸ್ಪತ್ರೆ ಭಾಳ ಹಳೆಯದಾಗಿರುವಂಥ ಕಾರಣಕ್ಕಾಗಿ ಇಲ್ಲಿ ಸಾಕಷ್ಟು ಸೌಲಭ್ಯಗಳ ಕೊರತೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇದನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಇಲ್ಲಿ ನಾವು ಗೋಡೆಗಳನ್ನು ನೋಡ್ತಾ ಹೋಗ್ಬೋದು, ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ. ಇದನ್ನು ಶಿಥಿಲಾವಸ್ಥೆಗೆ ಬಂದಿದೆ. ಇದನ್ನು ದುರಸ್ತಿ ಮಾಡುವಂಥ ಕೆಲಸವನ್ನು
ಪಾಲಿಕೆ ಅಧಿಕಾರಿಗಳು ಮಾಡಬೇಕಿತ್ತು. ಆದರೆ ಇದುವರೆಗೂ 3-4 ವರ್ಷ ಆದರೂ ಕೂಡ ಇದನ್ನು ದುರಸ್ತಿ ಮಾಡುವಂಥ ಕೆಲಸಕ್ಕೆ ಪಾಲಿಕೆ ಅಧಿಕಾರಿಗಳು ಮುಂದಾಗಿಲ್ಲ. ಇಲ್ಲಿ ಈ ಸುತ್ತಮುತ್ತಲಿರುವಂಥ ಸಾಕಷ್ಟು ಏರಿಯಾಗಳಿಗೆ, ಅಂದರೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ ಸಾಕಷ್ಟು ಏರಿಯಾಗಳಿಗೆ ಇದೊಂದು ಪ್ರಮುಖ ಹೆರಿಗೆ ಆಸ್ಪತ್ರೆ ಆಗಿತ್ತು. ಆದರೆ ಇದುವರೆಗೂ ಇದನ್ನು ಓಪನ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸದ್ಯಕ್ಕೆ ಈ ಒಂದು ಆಸ್ಪತ್ರೆ ಸಂಪೂರ್ಣವಾಗಿ ಹಾಳೂರ ಕೊಂಪೆ ಆಗ್ತಾ ಇರುವಂಥದ್ದು. ಇಲ್ಲಿ PHC ಸೆಂಟರ್ ಇದೆ. ಈ PHC ಸೆಂಟರ್ ಹೊರತಾಗಿ ಯಾವುದೂ ಕೂಡ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇಲ್ಲ. ಒಂದು ಬೂತ್ ಬಂಗ್ಲೆ ರೀತಿಯಲ್ಲಿ ಇಲ್ಲಿರುವಂಥ ಆಸ್ಪತ್ರೆ ಮಾರ್ಪಾಡಾಗ್ತಾ ಇರುವಂಥದ್ದು. ಇಲ್ಲಿ ಸುಸಜ್ಜಿತವಾಗಿರುವಂಥ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ವಾರ್ಡ್ಗಳಿದೆ, ಕೊಠಡಿಗಳಿದ್ದಾವೆ, ಹೆರಿಗೆ ಮಾಡಿಸ್ಬೇಕಾಗಿರುವಂಥ ಆಪರೇಷನ್ ಥಿಯೇಟರ್ಗಳಿದ್ದಾವೆ, ಎಲ್ಲವೂ ಕೂಡ ಇದೆ. ಆದರೆ ಇದನ್ನು ಬಂದ್ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾಗಿರುವಂಥ ಕೆಲಸ ಕಾರ್ಯಗಳು ಸದ್ಯಕ್ಕೆ ನಡೀತಾ ಇಲ್ಲ. ಇದು ಕೇವಲ ಸಿರ್ಸಿ ಸರ್ಕಲ್ ಬಳಿ ಇರುವಂಥ ಒಂದು ರಸ್ತೆಯ ವಿಚಾರ ಮಾತ್ರ ಅಲ್ಲ, ಆಸ್ಪತ್ರೆಯ ವಿಚಾರ ಮಾತ್ರ ಅಲ್ಲ, ಬಹುತೇಕ ಎಲ್ಲ ಆಸ್ಪತ್ರೆಗಳು, ಅಂದರೆ 10 ಆಸ್ಪತ್ರೆಗಳು, ಟೋಟಲ್ 27 ಹೆರಿಗೆ ಆಸ್ಪತ್ರೆಗಳಿದೆ ಪಾಲಿಕೆಯ ವ್ಯಾಪ್ತಿಯಲ್ಲಿ. ಈ 27 ಆಸ್ಪತ್ರೆಯ ಪೈಕಿ 10 ಆಸ್ಪತ್ರೆಗಳು ಈ ರೀತಿಯಾಗಿ ಬಂದ್ ಆಗಿರುವಂಥದ್ದು. ಇದನ್ನು ಆದಷ್ಟು ಬೇಗ ಓಪನ್ ಮಾಡಿಕೊಡ್ಬೇಕು ಅನ್ನುವಂಥದ್ದು ಇದರ ಸುತ್ತಮುತ್ತಲಿರುವಂಥ ಇಲ್ಲಿರುವಂಥ ಸಾರ್ವಜನಿಕರ ಮಾತು. ಈ ಆಸ್ಪತ್ರೆ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟು ಖಾಸಗಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಬೇಕಾಗಿರುವಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಲ್ಲಿರುವಂಥ ಸಾರ್ವಜನಿಕರು ಇರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.